ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇವತ್ತು ಇಡೀ ಜಗತ್ತಿನ ಕಣ್ಣು ಅಮೆರಿಕದ ಮೇಲಿದೆ. ಯಾಕಂದ್ರೆ ಅಮೆರಿಕದಲ್ಲಿ ನೂತನ ಅಧ್ಯಕ್ಷರಾಗಿ ಅಂದ್ರೆ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನ ಸ್ವೀಕರಿಸುತ್ತಿದ್ದಾರೆ. ಇನ್ನು ಇಡೀ ಜಗತ್ತೇ ಅಮೆರಿಕದ ಮೇಲೆ ಕಣ್ಣಿಟ್ಟಿರೋದು ಯಾಕೆ ಗೊತ್ತೇನು? ಅಮೆರಿಕ ಕೇವಲ ದೇಶ ಅಷ್ಟೇ ಅಲ್ಲ, ಬೃಹತ್ ಆರ್ಥಿಕತೆಯನ್ನ ಹೊಂದಿದೆ. ಜೊತೆಯಲ್ಲಿ ಅವರ ಮಿಲಿಟರಿ ಶಕ್ತಿ ಕೂಡ ಹಾಗೇನೇ ಇದೆ. ಅದರಲ್ಲಿ ಅವರ ಡಿಪ್ಲೊಮೆಸಿ ಅಂತೂ ಎಲ್ಲರಿಗೂ ತಿಳಿದೇ ಇದೆ. ಇವೆಲ್ಲದರ ನಡುವೆ ಈಗ 2ನೇ ಅವಧಿಗೆ ಅಧ್ಯಕ್ಷರಾಗ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಗಂಭೀರವಾಗಿ ಪರಿಗಣಿಸಲೇಬೇಕು. ಯಾಕಂದ್ರೆ ಅವರ ನಿರ್ಧಾರಗಳು ನಾರ್ಮಲ್ ಆಗಿರೋದೇ ಇಲ್ಲ, ಬಹಳ ವಿಭಿನ್ನ ಆಗಿರುತ್ತೆ. ಹೀಗಾಗಿ ಇಡೀ ಜಗತ್ತಿನ ಕಣ್ಣೆ ಅಮೆರಿಕದ ಅಧ್ಯಕ್ಷ ಸ್ಥಾನದ ಮೇಲೇನೇ ಇದೆ. ಯಾಕಂದ್ರೆ ಅಧಿಕಾರವನ್ನ ಸ್ವೀಕರಿಸ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಯಾವ ನಿರ್ಧಾರಗಳನ್ನ ಕೈಗೊಳ್ತಾರೆ ಅಂತ. ಅದರ ಜೊತೆಯಲ್ಲಿ ಈಗ ಅಮೆರಿಕದಿಂದ ಇಂಡಿಯಾಕ್ಕಿರುವಂಥ ಚಾಲೆಂಜಸ್ಗಳು ಏನೇನು? ನೂತನ ಅಧ್ಯಕ್ಷರು ಇವತ್ತು ಭಾರತದ ಕಾಲಮಾನವನ್ನ ನೋಡೋದಾದ್ರೆ ರಾತ್ರಿ 10 ಸುಮಾರಿಗೆ ಅಧಿಕಾರವನ್ನ ಸ್ವೀಕರಿಸ್ತಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ, ಅದರಿಂದ ಭಾರತಕ್ಕೆ ಯಾವ ಪರಿಣಾಮಗಳಿದೆ, ಏನು ಎತ್ತ, ಇವೆಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಚುನಾಯಿತರಾಗಿರುವ ಡೊನಾಲ್ಡ್ ಟ್ರಂಪ್ ಅವರು ಇಂದು ಜನವರಿ 20 ಅಮೆರಿಕದ 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಅಮೆರಿಕದ ಅಧ್ಯಕ್ಷರ ಭವನವಾದ ಕ್ಯಾಪಿಟಲ್ ಹೌಸ್ನಲ್ಲಿ ನಡೆಯಲಿರುವ ಪ್ರಮಾಣ ವಚನ ಸಮಾರಂಭಕ್ಕೆ ಕ್ಷಣಗಣನೆ ಈಗ ಆರಂಭ ಆಗಿದೆ. ಈ ಕಾರ್ಯಕ್ರಮಕ್ಕೆ ಅನೇಕ ದೇಶದಿಂದ ಅತಿಥಿ ಗಣ್ಯರು ಆಗಮಿಸುತ್ತಿದ್ದಾರೆ. ಇನ್ನು ಟ್ರಂಪ್ ಅವರ ಪ್ರಮಾಣ ವಚನ ಸಮಾರಂಭವು 2020ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸೋಲನುಭವಿಸಿದಾಗ ಬೆಂಬಲಿಗರು ದಾಳಿ ಮಾಡಿದ್ದ ಸ್ಥಳದಲ್ಲೇ ನಡೀತಾ ಇರೋದು ಬಹಳ ಗಮನವನ್ನ ಸೆಳೆದಿದೆ. ಜೊತೆಗೆ ಅಮೆರಿಕ ಚುನಾವಣಾ ಇತಿಹಾಸದಲ್ಲೇ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು 1 ಬಾರಿ ಗೆದ್ದು ಬಳಿಕ ಸೋತು ಮತ್ತೆ ಪುನಃ ಅಧಿಕಾರದ ಗದ್ದುಗೆಯನ್ನ ಏರುವುದರ ಮೂಲಕ ಇತಿಹಾಸವನ್ನ ಸೃಷ್ಟಿಸುತ್ತಿದ್ದಾರೆ. ಇನ್ನು ಪ್ರಮಾಣ ವಚನ ಕಾರ್ಯಕ್ರಮವು ಯಾವಾಗಲೂ ಅಧ್ಯಕ್ಷೀಯ ಭವನದ ಹೊರಗಡೆನೆ ನಡೀತಾ ಇತ್ತು. ಆದರೆ ಈ ಬಾರಿ ಭೀಕರ ಚಳಿ ಇರುವ ಹಿನ್ನೆಲೆಯಲ್ಲಿ ಅಧ್ಯಕ್ಷೀಯ ಭವನದ ಒಳಗಡೆ ನಡೆಯಲಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಬಾರಿಯೂ ಟ್ರಂಪ್ ಅವರ ಆದ್ಯತೆಗಳು ಹಿಂದಿನಂತೆಯೇ ಆಗಿದೆ. ಆರ್ಥಿಕತೆಯನ್ನ ಉತ್ತೇಜನ ನೀಡಲು ತೆರಿಗೆಯ ಕಡಿತ, ಇನ್ನು ಅಮೆರಿಕದ ವ್ಯಾಪಾರ ನೀತಿಯನ್ನ ಬದಲಾಯಿಸುವುದು, ಅದರ ಜೊತೆಯಲ್ಲಿ ಹೆಚ್ಚಿನ ಸುಂಕ ಮತ್ತು ಬಹಳಷ್ಟು ಅಕ್ರಮ ವಲಸಿಗರನ್ನ ಅಮೆರಿಕದಿಂದ ಹೊರಹಾಕಿ ಅಮೆರಿಕನರಿಗೆ ಹೆಚ್ಚಿನ ಉದ್ಯೋಗ ಅವಕಾಶವನ್ನ ಸೃಷ್ಟಿಸುವ ಒಂದು ಕಲ್ಪನೆಯನ್ನ ಹೊಂದಿದ್ದಾರೆ. ಸದ್ಯ ಅಮೆರಿಕದ ಅಧ್ಯಕ್ಷ ಸ್ಥಾನವನ್ನ ಡೊನಾಲ್ಡ್ ಟ್ರಂಪ್ ಅವರು ಗದ್ದುಗೆಯನ್ನ ಏರ್ತಿರೋದ್ರಿಂದ ಭಾರತಕ್ಕೆ ಯಾವ ಚಾಲೆಂಜ್ಗಳಿದೆ ಗೊತ್ತೇನು? ಟ್ರಂಪ್ ಅವರ ನಿರ್ಧಾರಗಳಲ್ಲಿ ಎಷ್ಟು ಒಳಿತಾಗುತ್ತೋ ಅಷ್ಟೇ ಕೆಡುಕುಗಳು ಇವೆ. ಉಭಯ ದೇಶಗಳ ಸಂಬಂಧ ಉತ್ತಮವಾಗಿದ್ದರೂ ಕೂಡ ಟ್ರಂಪ್ ಅವರು ಹಲವು ಸಲ ಭಾರತ ವಿರೋಧಿ ನಿಲುವನ್ನ ತಾಳಿದ ಇತಿಹಾಸ ಇದೆ. ಈ ಬಾರಿ ಅವರು ತರಲು ಹೊರಟಿರುವಂತ ಅಮೆರಿಕದಲ್ಲಿ ಹುಟ್ಟಿದ ವಲಸಿಗರ ಮಕ್ಕಳಿಗೆ ದೇಶದ ಪೌರತ್ವ ಇಲ್ಲ ಎಂಬ ನೀತಿ ಭಾರತಕ್ಕೆ ಅಪಾಯವನ್ನು ಒಡ್ಡುವ ಸಾಧ್ಯತೆಗಳಿವೆ. ಇನ್ನು ಸ್ಥಳೀಯರಿಗೆ ಹೆಚ್ಚು ಒತ್ತು ನೀಡಬೇಕೆಂಬ ನಿಯಮ ರೂಪಿಸಿದರೆ ಭಾರತೀಯ ಟೆಕ್ಕಿಗಳಿಗೆ ಸಂಕಷ್ಟ ಎದುರಾಗಬಹುದು. ಇದರ ಜೊತೆಯಲ್ಲಿ ರಷ್ಯಾ ಜೊತೆಗಿನ ಭಾರತದ ರಕ್ಷಣಾ ಸಂಬಂಧಕ್ಕೆ ಕಡಿವಾಣ ಹಾಕಲು ಯತ್ನಿಸಬಹುದು. ಇವೆಲ್ಲ ಚಾಲೆಂಜ್ಗಳು ಈಗ ಭಾರತದ ಮುಂದೆ ಇದೆ. ಅಷ್ಟೇ ಅಲ್ಲ, ಟ್ರಂಪ್ರಿಂದ ಭಾರತಕ್ಕೆ ಅನುಕೂಲ ಕೂಡ ಆಗ್ಬೋದು. ಅಮೆರಿಕ ಮತ್ತು ಭಾರತ ಸಂಬಂಧ ಟ್ರಂಪ್ 2.0 ಅವಧಿಯಲ್ಲಿ ಬಲಗೊಳಿಸಬಹುದು. ಇನ್ನು ಕೊಡುಕೊಳ್ಳುವಿಕೆಯ ನೀತಿಯನ್ನ ಅನುಸರಿಸುವ ಟ್ರಂಪ್ ಭಾರತದ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನ ಹೆಚ್ಚಿಸಬಹುದು. ಆದರೆ ರಷ್ಯಾದ ಜೊತೆ ಸಂಬಂಧ ಕೂಡೋದು ಎಂಬ ಒತ್ತಡ ಇಲ್ಲವಾಗಬಹುದು. ಚೀನಾ ವಿರುದ್ಧದ ಅಮೆರಿಕದ ವಾಣಿಜ್ಯ ಸಮರ ನಮಗೆ ವರದಾನ ಆಗಬಹುದು.
ಅಮೆರಿಕ ಮತ್ತು ಭಾರತ ಅತಿದೊಡ್ಡ ವ್ಯಾಪಾರ ಪಾಲುದಾರನಾಗಿರುವುದರಿಂದ ಶಸ್ತ್ರಾಸ್ತ್ರ, ಗುಪ್ತಚರ ಸಹಕಾರ, ಇನ್ನು ತಂತ್ರಜ್ಞಾನ ಮತ್ತು ರಕ್ಷಣೆಯಲ್ಲಿ ಹೆಚ್ಚಿನ ಬದಲಾವಣೆ ಆಗುವುದಿಲ್ಲ ಅಂತ ನಿರೀಕ್ಷಿಸಲಾಗಿದೆ. ಒಟ್ಟಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರದ ಗದ್ದುಗೆಯನ್ನ ಏರ್ತಿದ್ದಂತೆ ಹಲವು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಟ್ರಂಪ್ ಅವರ ನಡೆ ಯಾವ ರೀತಿಯಾಗಿರುತ್ತೆ ಅನ್ನೋ ಕುತೂಹಲ ಮೂಡಿದೆ. ಇನ್ನು ಟ್ರಂಪ್ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಭಾರತದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಹಾಗೂ ಅವರ ಪತ್ನಿ ನೇತಾ ಅಂಬಾನಿ ಕೂಡ ಭಾಗಿಯಾಗಲಿದ್ದಾರೆ. ಭಾನುವಾರ ಟ್ರಂಪ್ ಒಂದಿಗೆ ನಡೆದ ಕ್ಯಾಂಡಲ್ ಲೈಟ್ ಭೋಜನದಲ್ಲಿಯೂ ಕೂಡ ಅಂಬಾನಿ ದಂಪತಿ ಭಾಗಿಯಾಗಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅವರ 2ನೇ ಅವಧಿ ಅಧ್ಯಕ್ಷತೆಯ ಮುಂದಿನ ದಿನಗಳು ಯಾವ ರೀತಿಯಾಗಿರುತ್ತೆ ಅಂತ ಒಂದು ದೊಡ್ಡ ಪ್ರಶ್ನೆಯೇ ಎದುರಾಗಿದೆ. ಇನ್ನು ಪದಗ್ರಹಣ ಕಾರ್ಯಕ್ರಮಕ್ಕೆ ಭಾರತದ ಪ್ರತಿನಿಧಿಯಾಗಿ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ಅವರು ಭಾಗಿಯಾಗಲಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.